ಹರೀಶ್ ಪೂಂಜಾ ವಿರುದ್ಧ ಎಫ್ಐಆರ್ ದಾಖಲಿಸಿ ಬಂಧಿಸುವಂತಹ ಪ್ರಯತ್ನ, ಈ ಹೈಡ್ರಾಮಾಗಳು ಎಲ್ಲದಕ್ಕೂ ಈಗ ತೆರೆ ಬಿದ್ದಿದೆ. ರಾತ್ರಿ ಬೆಳ್ತಂಗಡಿ ಠಾಣೆಗೆ ವಿಚಾರಣೆಗೆ ಹರೀಶ್ ಪೂಂಜಾ ಹಾಜರಾಗಿದ್ದಾರೆ. ನಿನ್ನೆ ರಾತ್ರಿ ಬೆಳ್ತಂಗಡಿ ಠಾಣೆಗೆ ವಿಚಾರಣೆಗೆ ಹರೀಶ್ ಪೂಂಜಾ ಹಾಜರಾಗಿದ್ದಾರೆ. ಪೊಲೀಸರ ನೋಟಿಸ್ಗೆ 5 ದಿನಗಳ ಟೈಮ್ ಕೇಳಿದ್ರು ಹರೀಶ್ ಪೂಂಜಾ. ವಿಚಾರಣೆಗೆ ಹಾಜರಾಗೋದಕ್ಕೆ ಕಾಲಾವಕಾಶ ಕೇಳಿದ್ರು 5 ದಿನ. ಆದರೆ ಮತ್ತೆ ಏಕಾಏಕಿ ರಾತ್ರಿ ಅವರು ಪೊಲೀಸ್ ಠಾಣೆಗೆ ಹೋಗಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಅವರ ವಕೀಲರ ತಂಡದ ಜೊತೆಗೆ ಠಾಣೆಗೆ ಹಾಜರಾಗಿದ್ರು ಹರೀಶ್ ಪೂಂಜಾ. 2 ಪ್ರಕರಣಗಳಲ್ಲಿ ಬಿಜೆಪಿಯ ಶಾಸಕ ಹರೀಶ್ ಪೂಂಜಾರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಕಿರಣ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, 5 ದಿನ ಸಮಯಾವಕಾಶ ಕೇಳಿದ್ರು. ತುಂಬಾ ಹೈಡ್ರಾಮಾಗಳೇ ನಡೆದು ಹೋಗಿತ್ತು. ಬಟ್ ಏಕಾಏಕಿ ರಾತ್ರಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಅಂದ್ರೆ ಲೀಗಲ್ ಅಡ್ವೈಸ್ ಪಡೆದು ಈ ನಿರ್ಧಾರಕ್ಕೆ ಮುಂದಾದ್ರ ಅಥವಾ ಯಾವ ಕಾರಣಕ್ಕೆ ದಿಢೀರ್ ಶಾಸಕರು ವಿಚಾರಣೆಗೆ ಹಾಜರಾಗಿದ್ದು ನಿನ್ನೆ ರಾತ್ರಿ? ಖಂಡಿತ ವಿಜಯ್, ಈ ಒಂದು ಹೈಡ್ರಾಮಾ ಏನು ನಿನ್ನೆ ನಡೀತು, ನಿನ್ನೆ ಮುಂಜಾನೆಯಿಂದ ರಾತ್ರಿ 11-11:30ವರೆಗೆ ಒಂದು ಹೈಡ್ರಾಮಾ ನಡೀತು. ಇದಕ್ಕೆ ಒಂದು ಹಂತದಲ್ಲಿ ಇದಕ್ಕೆ ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದು. ನಿನ್ನೆ ಸಂಜೆ ಪೊಲೀಸರು 2 ನೋಟಿಸ್ಗಳಿಗೆ, ಅಂದರೆ ಶಾಸಕ ಹರೀಶ್ ಪೂಂಜಾ ಅವರ ವಿರುದ್ಧ ದಾಖಲಾಗಿದ್ದಂಥ 2 ಪ್ರಕರಣಗಳಿಗೆ ನೋಟಿಸ್ ನೀಡಿದರು. ಅದಕ್ಕೆ ನೋಟಿಸ್ಗೆ ಉತ್ತರ ಕೂಡ ಶಾಸಕ ಹರೀಶ್ ಪೂಂಜಾ ತಮ್ಮ ನ್ಯಾಯವಾದಿಗಳ ಏನು ಚರ್ಚೆ ನಡೆಸಿ ಅದರ ನಂತರ ನೋಟಿಸ್ಗೆ ಉತ್ತರ ಕೂಡ ನೀಡಿದರು. ಅದರಲ್ಲಿ 5 ದಿನಗಳ ಕಾಲಾವಕಾಶ, ಅಂದರೆ ಪೊಲೀಸ್ ಸ್ಟೇಷನ್ಗೆ ಬಂದು ಅಥವಾ ಪೊಲೀಸರ ಎದುರು ವಿಚಾರಣೆಗೆ ಹಾಜರಾಗಬೇಕಾದ್ರೆ ಅದಕ್ಕೆ 5 ದಿನಗಳ ಕಾಲಾವಕಾಶ ಬೇಕು ಅಂತ ಹಿಂಬರವನ್ನು ಬರೆದುಕೊಟ್ಟಿದ್ರು. ಅದರ ನಂತರ ಮಾಧ್ಯಮಗಳಿಗೂ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. 5 ದಿನಗಳ ಒಳಗೆ ಯಾವಾಗ ಬೇಕಾದರೂ ನಾನು ಹೋಗ್ಕೊಂಡು ಪೊಲೀಸರ ಎದುರು ವಿಚಾರಣೆಗೆ ಹಾಜರಾಗ್ತೀನಿ ಅಂತ. ಆದರೆ ನಿನ್ನೆ ರಾತ್ರಿ 10-10:30 ಅಷ್ಟೊತ್ತಿಗೆ ಏಕಾಏಕಿ ಪೊಲೀಸ್ ಸ್ಟೇಷನ್ಗೆ ಅವರು ಭೇಟಿ ನೀಡಿದರು. ಅಲ್ಲಿ ವಿಚಾರಣೆಯನ್ನು ಎದುರಿಸಿದ್ದಾರೆ. ಕೇವಲ ಶಾಸಕ ಹರೀಶ್ ಪೂಂಜಾ ಮಾತ್ರ ಅಲ್ಲ, ಆಲ್ಮೋಸ್ಟ್ ಎಲ್ಲ ಶಾಸಕರು, ಬಿಜೆಪಿ ಶಾಸಕರು, ದಕ್ಷಿಣ ಕನ್ನಡದ ಬಿಜೆಪಿ ಶಾಸಕರು ಒಟ್ಟಿಗೆ ಇದ್ದರು. ಹಾಗೆಯೇ ನ್ಯಾಯವಾದಿಗಳ ಒಂದು ಪಡೆಯೇ ಒಟ್ಟಿಗೆ ಇತ್ತು. ಅದ ನಂತರ ಪೊಲೀಸರು ಎದುರು ಹಾಜರಾದ ಬಳಿಕ ಅವರು ಅಲ್ಲಿಂದ ತೆರಳಿದ್ದಾರೆ. ಪೊಲೀಸರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಏನಂದ್ರೆ ಅವರ ವಿರುದ್ಧ ದಾಖಲಾದಂತಹ ಕಲಂ 143, 147, 341 ಹಾಗೆಯೇ 504, 506 ಹಾಗೆಯೇ 149 ಈ ಕಲಂಗೆ, ಅಂದರೆ ಪ್ರಕರಣದಲ್ಲಿ ಏನು ಅವರ ವಿರುದ್ಧ ಈ ಕಲಂಗಳನ್ನು ಹಾಕಿದ್ರು ಅದಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಿ ಸ್ಟೇಷನ್ ಬೇಲ್ ನೀಡಿ ಬಿಡುಗಡೆ ಮಾಡಲಾಗಿದೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಯಾಕಂದರೆ ಅವರು ಪತ್ರಿಕಾ ಪ್ರಕಟಣೆಯನ್ನು ನಿನ್ನೆ ಹೊರಡಿಸಿದ್ದಂಥದ್ದು. ಈ ಹಿನ್ನೆಲೆಯಲ್ಲಿ ಹೊರಗೆ ಬಂದ ನಂತರ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಬಿಜೆಪಿ ಮುಖಂಡರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದು ಒಂದು ಹಂತಕ್ಕೆ ಇದಕ್ಕೆ ತೆರೆ ಬಿದ್ದಿದೆ. ಆದರೆ ಈ ಒಂದು ವಿಚಾರ ಬೆಂಗಳೂರಿಗೆ ವಿಧಾನಸೌಧದಲ್ಲಿ ಇದು ಸದ್ದು ಕೇಳಿಸುತ್ತೆ, ಕಲಾಪ ನಡೆಸಲಿಕ್ಕೆ ಬಿಡುವುದಿಲ್ಲ. ಯಾಕಂದರೆ ಇದೊಂದು ಕಾಂಗ್ರೆಸ್ನ ಪಿತೂರಿ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಮಾಜಿ ಸಚಿವ ಸುನೀಲ್ ಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದರ ಹಿಂದೆ ಕಾಂಗ್ರೆಸ್ನ ಮುಖಂಡರ ಕೈವಾಡ ಇದೆ. ಹಾಗೆಯೇ ಪೊಲೀಸರನ್ನು ತಮ್ಮ ಕೈಗೊಂಬೆ ಅಂತ ಇದನ್ನು ಬಳಸ್ಕೊತಾ ಇದ್ದಾರೆ. ಈ ಪ್ರಕರಣದಲ್ಲಿ ಶಾಸಕರನ್ನ, ಜನಪ್ರತಿನಿಧಿಯನ್ನೇ ಬಂಧಿಸಲಿಕ್ಕೆ 150ಕ್ಕೂ ಹೆಚ್ಚು ಪೊಲೀಸರನ್ನ ಕಳಿಸ್ಕೊಡ್ತಾರೆ ಅಂತಾದರೆ ಇದರ ಹಿಂದೆ ಯಾರ ಕೈವಾಡ ಇದೆ ಅದರ ಬಗ್ಗೆ ತನಿಖೆ ಆಗಬೇಕು. ಹಾಗೆ ಇದನ್ನು ಇಲ್ಲಿಗೆ ಬಿಡುವಂತಹ ಪ್ರಶ್ನೆ ಇಲ್ಲ. ವಿಧಾನಸೌಧದಲ್ಲಿ ನಾವು ಇದನ್ನು ಎತ್ತುತ್ತೀವಿ, ಕಲಾಪ ನಡೆಯಲಿಕ್ಕೆ ಬಿಡುವುದಿಲ್ಲ. ಹಾಗೆಯೇ ಕಾನೂನಾತ್ಮಕ ಹೋರಾಟಕ್ಕೂ ಮುಂದಾಗ್ತೀವಿ ಅಂತ ಒಂದು ಹೇಳಿಕೆ ನೀಡಿದ್ದಾರೆ. ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.